ರಲ್ಲಿ 77ರಲ್ಲಿ ಮಂಡಲ ಆಯೋಗ ಅಂತ ಹೇಳಿ ಒಂದು ರಚಿಸ್ತಾರೆ. ಅದು 80ರಲ್ಲಿ ತನ್ನದೇ ಆದಂತಹ ಒಂದು ರಿಪೋರ್ಟ್ ಕೊಡುತ್ತೆ, ವರದಿ ಕೊಡುತ್ತೆ. ಆ ವರದಿ ಮುಖಾಂತರ ಮತ್ತೆ ಏನು ಹೇಳುತ್ತೆ ಮಂಡಲ ಆಯೋಗ ಹೇಳುತ್ತೆ, ನಿಯರ್ಲಿ 27% ಆಫ್ ದ ರಿಸರ್ವೇಷನ್ ಮಸ್ಟ್ ಬಿ ಗಿವನ್ ಟು ದ OBCs ಅಂತ ಹೇಳುತ್ತೆ. ಇದು ಕೂಡ ಅವಾಗ ಲಾಗು ಹೋಗಲ್ಲ. VP ಸಿಂಗ್ರ ಸರ್ಕಾರ ಬರುತ್ತೆ 90s. ಆ ಒಂದು ಸಂದರ್ಭದಲ್ಲಿ ಈ OBCಗಳು ಯಾಕಂತಂದರೆ ಅಲ್ಲಿ OBC ಲೀಡರ್ಗಳು ಮೇಲೆದ್ದು ಬಂದರು. ಲಾಲು ಪ್ರಸಾದ್ ಯಾದವ್ ಆಗಿರಲಿ, ಮುಲಾಯಂ ಸಿಂಗ್ ಯಾದವ್ ಆಗಿರಲಿ, ಓಕೆ, ಅದೇ ರೀತಿ VP ಸಿಂಗ್ ಅವರಾಗಿರಲಿ, ಇವರೆಲ್ಲರೂ ಕೂಡ OBCಯಿಂದ ಬಂದಂತಹ ಲೀಡರ್ಗಳು. ಇವ್ರ ಮೇಲೆದ್ದು ಬಂದರು. ಅದು ಯಾವಾಗ 90ಸ್ನಲ್ಲಿ. ಈ 90s ಅನ್ನುವಂತಹ ಒಂದು ಸಂದರ್ಭದಲ್ಲಿ ಈ OBC ರಿಸರ್ವೇಷನ್ ಲಾಗು ಆಯಿತು. ಅದು ಕೂಡ 27%. ಇವಾಗ ಪ್ರಶ್ನೆ ಬಂದಿರೋದು ಏನು, ಯಾರೇ ಇರಲಿ ರಿಸರ್ವೇಷನ್ ಬೇಡಪ್ಪ, ಮೆರಿಟ್ ಆಧಾರಿತವಾಗಿ ನಮಗೆ ನಮ್ಮ ಸೀಟ್ಗಳು ಬೇಕು, ಎಜುಕೇಷನ್ ನಾವು ಪಡ್ಕೊಬೇಕು, ಅದೇ ರೀತಿ ನಮಗೆ ನೌಕರಿಗಳು ಕೂಡ ಅದೇ ರೀತಿ ಹತ್ತಬೇಕು ಮೆರಿಟ್ ಆಧಾರದ ಮೇಲೆ. ಬಟ್ ಕಳೆದ ಒಂದು ಅಂದರೆ OBC ಆರಕ್ಷಣೆ ಬಂದು ಒಂದು 33-34 ವರ್ಷ ಆಯಿತು. SC/ST ಆರಕ್ಷಣೆ ಬಂದು 1950ರಿಂದ SC/ST ಆರಕ್ಷಣೆಗಳಿವೆ. ಸೊ ಸುಮಾರು ಈ ಒಂದು ಸ್ವತಂತ್ರ ಸಿಕ್ಕಾಗಿನಿಂದ ಎಷ್ಟು ಜನ ರಿಸರ್ವೇಷನ್ ಆಧಾರಿತವಾಗಿ ಭರ್ತಿಯಾಗಿದ್ದಾರೆ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಕಾಡ್ತೈತೆ. ಹೌದು, ಕೆಲವೊಂದು ಜನ ಇದ್ದಾರೆ ರಿಸರ್ವೇಷನ್ ಹೆಸರುಗಳ ಮೇಲೆ ಅವರು ಡೆವಲಪ್ಮೆಂಟ್ ಆಗಿದ್ದಾರೆ. ಅವ್ರ ಮಕ್ಕಳು ಕೂಡ ಇವಾಗ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಕುಳಿತುಕೊಂಡು ತಿಂದರೂ ಕೂಡ ಕರಗಲಾರದಷ್ಟು ಆಸ್ತಿ ಮಾಡಿ ಹೋಗೋದ್ಬಿಟ್ಟಿದ್ದಾರೆ. ಅವು ಕೂಡ ಉದಾಹರಣೆಗಳಿವೆ. ಬಟ್ ನಿಜಕ್ಕೂ ಈ ದೇಶಕ್ಕೆ ಆರಕ್ಷಣೆ ಬೇಕಾ? ದೊಡ್ಡ ಯಕ್ಷ ಪ್ರಶ್ನೆ. ಯಾಕೆ ಈ ಮಾತು ಕೇಳ್ತಿದ್ದೀವಿ ಅಂತಂದರೆ, ಒಂದು RTI ದಾಖಲಾಗುತ್ತೆ 2018ರಲ್ಲಿ. ಅವರು ಏನಂತೀರ ನೀವು, ಮಾತಾದೀನ್ ಅನುರಾಗ್ ಅಂತ ಹೇಳಿ ಇವರೊಂದು RTI ಹಾಕ್ತಾರೆ. ಈ RTIಯಲ್ಲಿ ಹಾಕಿದಾಗ VCಗಳು ಅಂದರೆ ವೈಸ್ ಚಾನ್ಸಲರ್ಸ್ ಆಫ್ ದ ಯೂನಿವರ್ಸಿಟೀಸ್ ಎಷ್ಟು ಜನ ಇದ್ದಾರೆ? ತುಂಬ ಇಂಪಾರ್ಟೆಂಟ್ ಆಂಕಡಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ.